ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲಿಯನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. ಈಗಾಗಲೇ ಸಿಐಡಿ ಇವತ್ತು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸೋಸ್ಲಿ ಆರ್ಸಿಬಿ ಆಟಗಾರರ ಕುಟುಂಬಸ್ಥರಿಗೂ ಕೂಡ ಆಪ್ತನಾಗಿದ್ದಾನೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೊನ್ನೆ ಕೂಡ ಆಗಿರ್ಬೋದು ಅಥವಾ ಈ ಹಿಂದಿನ ಪಂದ್ಯಗಳಲ್ಲೂ ಕೂಡ ಆತ ಅನೇಕ ಪ್ಲೇಯರ್ಸ್ ಅವರ ಕುಟುಂಬಸ್ಥರ ಜೊತೆಗೆ ಕಾಣಿಸಿಕೊಳ್ತಾ ಇದ್ದ. ಪ್ಲೇಯರ್ಸ್ ಕುಟುಂಬಸ್ಥರ ಜೊತೆ ಪಾರ್ಟಿ ಮಾಡ್ತಿದ್ದ. ಬಾಲಿವುಡ್ ಸೆಲೆಬ್ರಿಟಿಗಳಿಗೂ ಕೂಡ ನಿಖಿಲ್ ಅತ್ಯಾಪ್ತನಾಗಿದ್ದ. ಕೊಹ್ಲಿ, ಅನುಷ್ಕಾ ಜೊತೆಗೆ ಈತ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ದ. ಸದ್ಯ ಆರ್ಸಿಬಿ ಫ್ರಾಂಚೈಸಿ ವಿಕ್ಟರಿ ಪರೇಡ್ ಎಕ್ಸ್ಪೋಸ್ಟ್ನ ಹಿಂದಿನ ಪ್ಲಾನಿಂಗ್ ಮಾಡಿರುವ ಆರೋಪ ಕೂಡ ಈತನ ಮೇಲಿದೆ. ಇದೇ ಆರೋಪದ ಮೇಲೆ ವಿಚಾರಣೆ ಮುಂದುವರೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಿಖಿಲ್ ಸೋಸ್ಲಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ನವಿತಾ, ನಿನ್ನೆ ಏನು ನಿಖಿಲ್ ಸೋಸಲೆ ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂತದ್ದು ಯಾರು ಈ ನಿಖಿಲ್ ಸೋಸಲೆ ಅಂತ ಹೇಳ್ಬಿಟ್ಟು. ಕೇವಲ ಈತ ಆರ್ಸಿಬಿ ಕ್ರಿಕೆಟ್ ಟೀಮ್ ನ ಮಾರ್ಕೆಟಿಂಗ್ ಹೆಡ್ ಅಷ್ಟೇ ಅಲ್ಲದೆ ಆರ್ಸಿಬಿ ಟೀಮ್ ನಲ್ಲಿರುವಂತಹ ಎಲ್ಲಾ ಪ್ಲೇಯರ್ಗಳು ಕೂಡ ಅಷ್ಟೇ ಅತ್ಯಾಪ್ತನಾಗಿದೆ. ಜೊತೆಗೆ ಅವರ ಕುಟುಂಬಸ್ಥರಿಗೂ ಕೂಡ ಈತ ಅತ್ಯಾಪ್ತನಾಗಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಕೇವಲ ಕ್ರಿಕೆಟರ್ಸ್ ಅಷ್ಟೇ ಅಲ್ಲದೆ ಬಾಲಿವುಡ್ ನಲ್ಲಿರುವಂತಹ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಕೂಡ ಈತ ನಿರಂತರವಾದಂತಹ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಬಯಲಾಗಿದೆ. ಇನ್ನು ಆರ್ಸಿಬಿ ಟೀಮ್ ನಲ್ಲಿರುವಂತಹ ಯಾವುದೇ ಒಂದು ಪ್ರೋಗ್ರಾಮ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಈತನೇ ಕಂಡಕ್ಟ್ ಮಾಡ್ತಾ ಇದ್ದ. ಜೊತೆಗೆ ಆರ್ಸಿಬಿ ಪ್ಲೇಯರ್ಸ್ ಆಗಿರ್ಬೋದು ಅಥವಾ ಅವರ ಕುಟುಂಬಸ್ಥರ ಒಂದು ಬರ್ಡೇ ಆಚರಣೆಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಈತ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಇದಿಷ್ಟೇ ಅಲ್ಲದೆ ಈತ ಪ್ರತಿಯೊಂದು ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಲ್ಲಿ ಯಾವುದೇ ಒಬ್ಬ ಪ್ಲೇಯರ್ ಅನ್ನ ಅಂದ್ರೆ ತಗೊಳ್ಬೇಕಾದ್ರೂ ಕೂಡ ಅಷ್ಟೇ ಆ ಒಂದು ವೇಳೆಯಲ್ಲಿ ಕೂಡ ಈತನದ್ದು ಒಂದು ಕೂಡ ಅಂದ್ರೆ ಈತನ ಮಾತನ್ನು ಕೂಡ ಕೇಳ್ತಿದ್ರು. ಯಾವ ಪ್ಲೇಯರ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾರನ್ನ ತಗೊಳ್ಬೇಕು ಅನ್ನುವಂಥದ್ದು ವಿಚಾರವಾಗಿ ಕೂಡ ಅಷ್ಟೇ ಈತನ ಜೊತೆ ಚರ್ಚೆಯನ್ನ ಮ್ಯಾನೇಜ್ಮೆಂಟ್ ಮಾಡ್ತಿತ್ತು ಅನ್ನೋಂಥದ್ದು ಕೂಡ ಗೊತ್ತಾಗಿದೆ. ಇದಿಷ್ಟೇ ಅಲ್ಲದೆ ಇನ್ನೊಂದು ಏನು ಅಂತಂದ್ರೆ ಈತ ಯಾವುದೇ ಒಂದು ಇವೆಂಟ್ಸ್ ಆಗಿರಬಹುದು ಮತ್ತು ಏನೇ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಕೂಡ ಅಷ್ಟೇ ಈತನ ಒಂದು ಐಡಿಯಾವನ್ನು ಕೂಡ ಅಷ್ಟೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಕೇಳ್ತಾ ಇತ್ತು ಅನ್ನುವಂಥ ಒಂದು ವಿಚಾರಗಳು ಕೂಡ ಗೊತ್ತಾಗಿದೆ. ಅಂದ್ರೆ ಈ ಒಂದು ಸಾವಿನ ಪೋಸ್ಟ್ ಅನ್ನುವಂಥದ್ದು ಏನ್ ಪೋಸ್ಟ್ ಆಗಿತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಒಂದು ವೆಬ್ಸೈಟ್ ಅಲ್ಲಿ, ಅದನ್ನು ಕೂಡ ಅಷ್ಟೇ ಈತನ ಅಣತಿಯಂತೆ ಆಗಿದೆ ಅನ್ನುವಂಥದ್ದು ಪೊಲೀಸರ ಒಂದು ಅನುಮಾನ. ಆದ್ರೆ ನಿಖಿಲ್ ಸೋಸ್ಲೆ ಮಾತ್ರ ಇದಕ್ಕೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಆತ ಹೇಳ್ಕೊಂಡು ಬಂದಿದ್ದಾನೆ. ಆದ್ರೂ ಕೂಡ ಅಷ್ಟೇ ಈತನೇ ಆ ಒಂದು ಪೋಸ್ಟ್ ಅನ್ನ ಮಾಡಿಸಿರಬಹುದು ಅನ್ನುವಂಥ ಒಂದು ಆಧಾರದ ಮೇಲೆ ಎನ್ಕ್ವೈರಿ ಮಾಡಿದ್ರು. ಜೊತೆಗೆ ಇವತ್ತು ಕೂಡ ಅಷ್ಟೇ ಸಿಐಡಿ ಅಧಿಕಾರಿಗಳು ಈ ಒಂದು ಸಾವಿನ ಪೋಸ್ಟ್ ಅನ್ನ ಯಾರು ಮಾಡಿದ್ದು, ಯಾರು ಮಾಡಿಸೋ ಕೇಳಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಎನ್ಕ್ವೈರಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.